ಬೆಂಗಳೂರು ಫುಟ್ಪಾತ್ ತೆರವು ಕಾರ್ಯಾಚರಣೆ ಹಿನ್ನೆಲೆ ರಾಜ್ಯ ಸರ್ಕಾರದ ವಿರುದ್ಧ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಡ ವ್ಯಾಪಾರಿಗಳ ಮೇಲೆ ಜೆಸಿಬಿ ಬಳಸಿ ದಬ್ಬಾಳಿಕೆ ನಡೆಸಿರುವುದು ಖಂಡನೀಯ. ಹೀರೆಕಾಯಿ, ಬದನೆಕಾಯಿ, ಸೌತೆಕಾಯಿ, ಸೊಪ್ಪು ಮಾರುವ ಬಡವರ ಬದುಕಿನ ಮೇಲೆ ಹೊಡೆತ ನೀಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಜೆಸಿಬಿ ಬಳಸಿ ತೆರವು ಕಾರ್ಯಾಚರಣೆ ನಡೆಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಈ ವಿಚಾರದಲ್ಲಿ ಸಂಬಂಧಪಟ್ಟ ಸಚಿವರು ಜೈಲಿಗೆ ಹೋಗಬೇಕು. ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಇದೇ ವೇಳೆ ಫುಟ್ಪಾತ್ ಮೇಲೆ ಸೈಕಲ್ ಚಲಾಯಿಸಿದರೆ 5,000 ರೂಪಾಯಿ ದಂಡ ವಿಧಿಸುವ ನಿಯಮದ ಬಗ್ಗೆಯೂ ಪ್ರಶ್ನೆ ಎತ್ತಿದ ವಾಟಾಳ್ ನಾಗರಾಜ್, ಈ ನಿರ್ಧಾರವನ್ನು ಯಾರು ತೆಗೆದುಕೊಂಡರು? ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿದೆಯೇ? ನ್ಯಾಯಾಲಯದ ಆದೇಶ ಇದೆಯೇ? ನಿಮ್ಮ ಇಷ್ಟದಂತೆ ನಿಯಮಗಳನ್ನು ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಡವರ ಮೇಲೆ ದೌರ್ಜನ್ಯ ಮಾಡುವುದು ಸರಿಯಲ್ಲ ಎಂದು ಹೇಳಿದ ಅವರು, ಸರ್ಕಾರ ತನ್ನ ಕ್ರಮವನ್ನು ಮರುಪರಿಶೀಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಸಂಪುಟ ಆದ ತಕ್ಷಣ ಮಂಡ್ಯಕ್ಕೂ ಬರ್ತಾರೆ, ಮೈಸೂರಿಗೂ ಬಂದಿದ್ದಾರೆ. ಫುಟ್ಪಾತ್ ಖಾಲಿ ಮಾಡಿಸ್ತೀವಿ ಅಂತೇಳಿ ಯಾರದ್ದು ಖಾಲಿ ಮಾಡಿಸಿರೋದು? ಹೀರೆಕಾಯಿ, ಬದನೆಕಾಯಿ, ಸೌತೆಕಾಯಿ, ಸೊಪ್ಪು ಮಾರ್ತಕ್ಕಂಥ, ತಿರುಬಡ್ಡಿ ತಗೊಂಡು ಜೀವನ ಮಾಡ್ತಕ್ಕಂಥ ಬಡವರನ್ನ ಜೆಸಿಬಿ ತಂದು ಹೇಳ್ದೆ ಕೇಳದೆ, ಬೇರೆ ಕಡೆನೂ ಅವರಿಗೆ ಜಾಗ ಕೊಡದೆ ಹೊಡೆದಾಕುವ ನಿಮ್ಮ ನೀತಿ ಏನು? ನಿಮ್ಗೆ ಯಾರು ಏನೋ ಮಾತಾಡೋಂಗಿಲ್ವಾ? ನಿಮ್ಮ ಬಗ್ಗೆ ಯಾರು ಹೇಳೋಂಗಿಲ್ವಾ? ನಮ್ಮ ಮನೆ ಹೊಡೆದಾಕಿದ್ರೆ ನಾನು ನಿಮಗೆ ಬಂದು ಮುತ್ತಿಕ್ಲ ನಮ್ಮ ಮನೆ ಹೆಂಚು ತಗೊಂಡು ಹೊಡಿಬೇಕಾಗತ್ತೆ ನಿಮಗೆ. ನೆನ್ನೆ ಯಾರೇ ಇರಲಿ, ಅವನು ದರೋಡೆಕೋರನೋ, ಅವನು ಅದನ್ನಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅವನ ಹಿಂದೆ ವಸೂಲಿ ಮಾಡ್ತಾಯಿದ್ದ, ಅವನದಿದೆ ಇವನದಿದೆ ಅಂತೇಳಿ ಯಾರೋ ಒಬ್ಬರ ಕನ್ನಡ ಪರ ಸಂಘಟನೆಯನ್ನು ಬಂಧನ ಮಾಡಿದ್ದಾರೆ. ಇನ್ನೂ 5-6 ಜನ ಬಂಧನ ಮಾಡಿದ್ದಾರೆ. ಆದರೆ ನಿಮ್ಮ ಜೆಸಿಬಿಲಿ ಹೊಡಿತಿರಲ್ಲ, ಅದು ದೊಡ್ಡದ? ಅಥವಾ ಇಲ್ಲಿ ಬಂದು ನೀವು ಬರಬೇಡಿ ಅಂತ ಹೇಳೋದು ದೊಡ್ಡದ? ಜೆಸಿಬಿ ಹೊಡೆದವನ್ನ ಜೈಲಿಗೆ ಹಾಕಬೇಕಾಗಿತ್ತು. ಲೆಕ್ಕಾಚಾರವಾಗಿ ಮಂತ್ರಿನೇ ಜೈಲಿಗೆ ಹೋಗಬೇಕು ಈ ವಿಚಾರದಲ್ಲಿ. ಏನು ಜನಸಾಮಾನ್ಯರ ಮನೆಗಳನ್ನು ಅಳತೆ ಹಾಕ್ತೆ, ಲೆಕ್ಕಾಚಾರ ಇಲ್ಲದೆ, ಹೇಳದೆ ಕೇಳದೆ ಜೆಸಿಬಿ ತಂದು ಹೊಡಿತಕ್ಕಂಥದ್ದೆಯಲ್ಲ, ಅತ್ಯಂತ ಅಪಾಯಕಾರಿ ಬೆಳವಣಿಗೆ. ಮಂತ್ರಿ ಕೂಡಲೇ ಡಿಕೆ ಶಿವಕುಮಾರ್ ಸರ್ಕಾರವೇ ರಾಜೀನಾಮೆ ಕೊಡಬೇಕಿದ್ರಿಂದ. ಇದ್ರ ಜೊತೆಗೆ ಈಗ ಮತ್ತೊಂದು ಶುರುವಾಗಿದೆ. ಫುಟ್ಪಾತ್ ಮೇಲೆ ಸೈಕಲ್ ಹೊಡೆದ್ರೆ 5,000 ರೂಪಾಯಿ. ಫುಟ್ಪಾತ್ ಮೇಲೆ ಸೈಕಲ್ ಹೊಡೆದ್ರೆ 5,000 ರೂಪಾಯಿ. ಯಾರು ಹೇಳಿದವ್ರು ಇವ್ರಿಗೆ 5,000 ದಂಡ ಹಾಕ್ಬೋದು ಅಂತ? ಶಾಸನಸಭೆಯಲ್ಲಿ ನಿರ್ಧಾರ ಆಯ್ತಾ? ನ್ಯಾಯಾಲಯದಲ್ಲಿ ನಿರ್ಧಾರ ಆಯ್ತಾ? ಇಲ್ವೇ? ನೀವು ಇಚ್ಛೆ ಬಂದಂಗೆ ಸರ್ವಾಧಿಕಾರಿ ಮಂತ್ರಿಯವರೇ, ಬಡವರ ಬಗ್ಗೆ ಕಣ್ಣಿರಲಿ, ಬಡವರ ಬಗ್ಗೆ ಚಿಂತನೆ ಇರಲಿ. ಒಳ್ಳೆಯದಲ್ಲ, ಕಂಠ ಒಳ್ಳೆಯದಲ್ಲ. ನಾಳೆ ಮಂಡ್ಯಕ್ಕೂ ಬರ್ತಾರೆ, ಎಲ್ಲ ಕಡೆ ಬರ್ತಾರೆ, ಒಳ್ಳೆಯದಲ್ಲ.